Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸುತ್ತೇವೆ. Please turn your Bible to Gospel according to John, 15th chapter, verse 7. ನಿಮ್ಮ ಬೈಬಲ್ ಅನ್ನು ಯೋಹಾನನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 17ನೇ ವಾಕ್ಯಕ್ಕೆ ತಿರುಗಿಸ್ರಿ. ಯೋಹಾನ Verse 7. ಕ್ಷಮಿಸಿ, ಯೋಹಾನ 15ನೇ ಅಧ್ಯಾಯ 7ನೇ ವಾಕ್ಯ. If you abide in me and my words abide in you, you shall ask what you will, and it shall be done unto you. ಯೋಹಾನ 15ನೇ ಅಧ್ಯಾಯ 7ನೇ ವಾಕ್ಯ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Hallelujah. Hallelujah. So Saturdays I've been teaching. All our prayers will be answered. ಶನಿವಾರ ದಿನಗಳಲ್ಲಿ ನಾನು ಕಲಿಸ್ಕೊಡ್ತಾ ಇದ್ದೆ, ನಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಯಾವ ರೀತಿ ಉತ್ತರ ಹೊಂದ್ಕೊಳ್ಬೇಕು. Jesus says, if you abide in me, means if you are born again. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ, ಅಂದರೆ ಹೊಸದಾಗಿ ಹುಟ್ಟಿದ ರಕ್ಷಣೆ ಹೊಂದ್ಕೊಂಡಿದ್ರೆ. My words abide in you. ನನ್ನ ವಾಕ್ಯಗಳು ನಿನ್ನಲ್ಲಿ ನೆಲೆಗೊಂಡಿದ್ದರೆ, You can ask what you will, it will be done unto you. ನೀನು ಏನು ಬೇಕಾದರೂ ಬೇಡಿಕೊಂಡ್ರೆ ಅದು ನಿನಗೆ ದೊರೆಯುವುದು. Your prayer will be answered. ಅದರ ಅರ್ಥ ಏನು ಅಂದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. Say, my prayer will be answered. ನಾನಿಂದ ಹೇಳಿ, ನನ್ನ ಪ್ರಾರ್ಥನೆಗಳು ಉತ್ತರಿಸಲ್ಪಡ್ತವೆ. Herein is my Father glorified. Jesus means when your prayers are answered, Heavenly Father is glorified. ಮುಂದೆ ಹೇಳ್ತಾನೆ, ಇದರಲ್ಲಿ ಪರಲೋಕದ ತಂದೆಗೆ ಮಹಿಮೆ ಉಂಟಾಗುತ್ತದೆ. Hallelujah. And you bear much fruit, means you keep on praying like this. You pray, your answer should be answered. You pray, your answer should be your prayer should be answered. 8ನೇ ವಾಕ್ಯದಲ್ಲಿ ಮುಂದೆ ಹೇಳ್ತಾನೆ, ನೀವು ಬಹಳ ಫಲ ಕೊಡ್ತೀರಿ ಮತ್ತು ನನ್ನ ಶಿಷ್ಯರಾಗುವಿರಿ. ಅಂದ್ರೆ ನೀವು ಪ್ರಾರ್ಥನೆ ಮಾಡಿದಾಗ ಉತ್ತರಗಳು ಹೊಂದ್ಕೊಂಡಾಗ ಫಲಗಳನ್ನು ಕೊಡುವಿರಿ. And when you keep doing it, you will be my disciple. ಮತ್ತು ನೀವು ಇದನ್ನು ಮಾಡ್ತಾನಿರುವಾಗ ನನ್ನ ಶಿಷ್ಯರಾಗುವಿರಿ. So who is the disciple? ನೀವು ಹೇಳ್ರಿ, ಯಾರು ಯೇಸು ಕ್ರಿಸ್ತನ ಶಿಷ್ಯರು? He should pray. ಮೊದಲು ಆತನು ಪ್ರಾರ್ಥಿಸಬೇಕು And his prayer should be answered. ಎರಡನೇದಾಗಿ ಆತನು ಮಾಡುವಂತ ಪ್ರಾರ್ಥನೆಗೆ ಉತ್ತರ ಹೊಂದ್ಕೊಂಡಿರ್ಬೇಕು. Hallelujah. I told you the three things you should keep in mind before you start your prayer. ನಾನು ನಿಮಗೆ ಹೇಳ್ತಾ ಇದ್ದೆ ಕೆಲವು ವಾರಗಳಿಂದ, ಏನಂದ್ರೆ ನಿಮ್ಮ ಪ್ರಾರ್ಥನೆಯನ್ನು ಮಾಡೋಕ್ಕಿಂತ ಮೊದಲು 3 ಮಾತುಗಳು ನಿಮ್ಮ ಮನಸ್ಸಲ್ಲಿರಬೇಕು. Before you start the prayer, you must be convinced God wants to answer your prayer. ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಮೊದಲು, ಪ್ರಾರ್ಥನೆ ಶುರು ಮಾಡೋಕ್ಕಿಂತ ಮೊದಲು ನಿಮಗೆ ಪಕ್ಕಾ ಗೊತ್ತಿರಬೇಕು, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. Absolutely no doubt. ಯಾವುದೇ ಸಂಶಯ ಇರಬಾರ್ದು. I will go pray, he will answer. ನಾನು ಹೋಗಿ ಪ್ರಾರ್ಥಿಸಿದಾಗ ಆತನು ಉತ್ತರ ಕೊಟ್ಟೇ ಕೊಡ್ತಾನೆ. Then we must decide what we want from God based on the promises of God. ಎರಡನೇದಾಗಿ ದೇವರ ವಾಗ್ದಾನಗಳ ಮೇಲೆ, ದೇವರ ವಾಗ್ದಾನಗಳ ಪ್ರಕಾರ ನಮ್ಗೆ ದೇವರಿಂದ ಏನ್ ಬೇಕು ಅಂತ ನಿರ್ಧಾರ ಮಾಡ್ಕೊಳ್ಬೇಕು. Our prayer should be based on the promises of God. ಅದರ ಅರ್ಥ ನಮ್ಮ ಪ್ರಾರ್ಥನೆಗಳು ದೇವರ ವಾಗ್ದಾನದ ಪ್ರಕಾರ ಇರಬೇಕು. And the third one I've been explaining, today I'll finish it, is what you want from God, believe you have already received it. ಮೂರನೇದಾಗಿ ನಾನು ಇವತ್ತು ಅದನ್ನು ಮುಕ್ತಾಯಗೊಳಿಸ್ತೇನೆ. ಮೂರನೇ ವಿಷಯ ಏನಂದ್ರೆ, ನಿಮ್ಗೆ ದೇವರಿಂದ ಏನೆಲ್ಲ ಬೇಕೋ ಹೊಂದಿಕೊಂಡಿದ್ದೀರಂತ ನಂಬಬೇಕು, ಅವಾಗ ಹೊಂದ್ಕೊಳ್ತೀರಿ. This is how we have to pray. ನಾವು ಈ ರೀತಿಯಾಗಿ ಪ್ರಾರ್ಥಿಸಬೇಕು. Everything when you pray, you should believe you already received it. ಯಾವುದೇ ವಿಷಯಕ್ಕಾಗಿ ನೀವು ಪ್ರಾರ್ಥಿಸುವಾಗ ನಂಬಬೇಕು, ನಾನು ಹೊಂದಿಕೊಂಡಿದ್ದೇನೆ ಅಂತ ನಂಬಿದಾಗ ಹೊಂದ್ಕೊಳ್ತೀರಿ. That is what Jesus taught in Mark 11:24. ಇದನ್ನೇ ಯೇಸು ಸ್ವಾಮಿ ಮಾರ್ಕ 11ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಕಲಿಸ್ಕೊಡ್ತಾರೆ. Therefore I say unto you, what things soever you desire, when you pray, believe that you receive them, and you shall have them. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿದ್ದರೆ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. Hallelujah. Say in English, whatever I desire, I pray, I believe I have received it, then I will have it. ಸತ್ಯವೇದದಲ್ಲಿ ಸ್ವಲ್ಪ ತಪ್ಪಾಗಿ ಕೊಟ್ಟಿದ್ದಾರೆ, ನನ್ನಿಂದ ಹೇಳ್ರಿ. ಏನೆಲ್ಲ ನಾನು ಆಸೆ ಪಡ್ತೀನೋ, ನಾನು ಪ್ರಾರ್ಥನೆ ಮಾಡಿದಾಗ ಹೊಂದಿದ್ದೇನೆಂದು ನಂಬುತ್ತೇನೆ, ಆಗ ನನಗೆ ಸಿಗುವುದು. This is what little tricky it is. But because we don't have, only we are praying. ಇದೇ ನೋಡ್ರಿ ಸ್ವಲ್ಪ ಗಲಿಬಿಲಿ ಇದೆ. ನಮ್ಮ ಹತ್ರ ಇಲ್ಲ, ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತಿದೀವಲ್ಲ.
Because we want only, we pray. ನಮಗ್ ಬೇಕು ಅದ್ರ ಸಲುವಾಗಿನೇ But ಪ್ರಾರ್ಥಿಸ್ತಿದ್ದೀವಿ. Jesus is telling, believe you already received it, then you will have it. ಆದ್ರೆ ಯೇಸು ಹೇಳ್ತಾ ಇದ್ದಾನೆ, ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಗ್ತದೆ. That is walking by faith. ಇದು ಏನು? ಇದು ನಂಬಿಕೆಯ ಮೂಲಕ ನಡೆಯುವಂಥದ್ದು. Hallelujah. Seeing and believing is walking by sight. ನೋಡಿ ನಂಬಿದ್ರೆ ಅದು ನೋಡಿ ನಡೆಯುವಂತದ್ದಾಗಿದೆ. What is walking by faith? ನಂಬಿಕೆಯಿಂದ ನಡೆಯುವುದಂದ್ರೆ ಏನು? We don't see, ಕಣ್ಣಿಗೆ ಕಾಣಲ್ಲ, but we believe because it is written. ಆದ್ರೂ ನಾವು ನಂಬ್ತೇವೆ, ಯಾಕೆಂದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Because Bible says all the blessings God already blessed you in the heavenly places in Christ Jesus. ಬೈಬಲ್ ಅಲ್ಲಿ ಹೇಳ್ತಿದೆ, ಎಲ್ಲಾ ಆಶೀರ್ವಾದಗಳಿಂದ ದೇವರು ನಿಮ್ಮನ್ನು ಆಗಲೇ ಆಶೀರ್ವದಿಸಿದ್ದಾನೆ ಸ್ವರ್ಗದಲ್ಲಿ ಯೇಸು ಕ್ರಿಸ್ತನಲ್ಲಿ. Hallelujah. Say this. My Father has already blessed me with all the spiritual blessings in the heavenly places in Christ Jesus before the foundation of this world. ನನ್ನಿಂದ ಹೇಳ್ರಿ, ಈ ಲೋಕವನ್ನು ಸೃಷ್ಟಿಸುವುದಕ್ಕಿಂತ ಮುಂಚೆ ನನ್ನ ತಂದೆ ಎಲ್ಲಾ ಆಶೀರ್ವಾದಗಳಿಂದ ಯೇಸು ಕ್ರಿಸ್ತನಲ್ಲಿ ಪರಲೋಕದ ಸ್ಥಳಗಳಲ್ಲಿ ಆಗಲೇ ನನ್ನನ್ನು ಆಶೀರ್ವದಿಸಿದ್ದಾನೆ. You got everything now. ಈಗ ನಿಮಗೆಲ್ಲ ಒಳಗೆ ಸಿಕ್ಕಿದೆ. So Christian prayer is not getting from God. Christian prayer is releasing what is in your spirit. ಅಂದ್ರೆ ಕ್ರೈಸ್ತಿಯ ಪ್ರಾರ್ಥನೆ ಏನು? ದೇವರಿಂದ ಹೊಂದ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡೋದಲ್ಲ, ಆದ್ರೆ ನಮ್ಮ ಒಳಗಡೆ ಏನೆಲ್ಲ ಆತ್ಮದಲ್ಲಿ ಹಾಕಲ್ಪಟ್ಟಿದೆಯೋ ಅದನ್ನು ಹೊರಗಡೆ ಬಿಡುಗಡೆ ಮಾಡುವುದು. Peter says all that is needed for your spiritual life, your earthly life, God has already given to you through the most exceeding great precious promises. ಮತ್ತು ಅದಕ್ಕಾಗಿ ಪೇತ್ರನು ಹೇಳ್ತಾನೇನಂದ್ರೆ, ನಿಮ್ಮ ಆತ್ಮಿಕ ಜೀವನಕ್ಕಾಗಿ, ನೈಸರ್ಗಿಕ ಜೀವನಕ್ಕಾಗಿ, ಭೂಮಿ ಮೇಲೆ ಜೀವಿಸಬೇಕಾದ್ರೆ ಏನೆಲ್ಲ ಬೇಕೋ ಎಲ್ಲವೂ ದೇವರು ನಿಮಗೆ ಆ ಶ್ರೇಷ್ಠವುಳ್ಳ ಅಮೂಲ್ಯವಾದ ವಾಗ್ದಾನಗಳ ಮೂಲಕ ಕೊಟ್ಟಿದ್ದಾನೆ. He has given. ಕೊಟ್ಟಿದ್ದಾನೆ. So we are not going to get from God what he has given, we are going to release it. ನಾವು ದೇವರಿಂದ ಪಡಿಬೇಕು ಅಂತ ಅಲ್ಲ, ಆದ್ರೆ ಏನೆಲ್ಲ ದೇವರು ಕೊಟ್ಟಿದ್ದಾನೋ ಆತ್ಮದಲ್ಲಿ ಅದನ್ನು ಬಿಡುಗಡೆ ಮಾಡುವಂತದ್ದು. It is like writing a prayer, is like writing a check. ನಾನು ನಿಮಗೆ ಹೇಳಿದೆ, ಪ್ರೇಯರ್ ಅಂದ್ರೆ ಚೆಕ್ ಬರೆಯುವ ಹಾಗೆ. Suppose you write a check, you have to give some payment. ಊಹಿಸ್ಕೊಳ್ರಿ, ನೀವು ಯಾರಿಗೋ ಪೈಸಾ ಕೊಡಬೇಕು, ಅದಕ್ಕೆ ಒಂದು ಚೆಕ್ ಬರ್ತಿದ್ದೀರಿ. How much you will write? ಎಷ್ಟು ಬರೀತೀರಿ? You will make sure that amount is in the bank. ಮೊದಲು ನಿಮ್ಮ ಬ್ಯಾಂಕ್ ಅಲ್ಲಿ ಅಷ್ಟು ಹಣ ಇದೆ ಅಂತ ನೋಡಿ ಆಮೇಲೆ ಬರೀತೀರಿ. What is there in your bank, only for that you will write a check. ಎಷ್ಟು ಹಣ ಇರ್ತದೋ ಬ್ಯಾಂಕ್ ನಲ್ಲಿ ಅದರ ಪ್ರಕಾರನೇ ಚೆಕ್ ಬರೀತೀರಿ. Yes or no? ಹೌದಾ ಇಲ್ಲ? You are not giving cash, you are giving only check. ನೋಡ್ರಿ, ಕೈಯಲ್ಲಿ ಅವ್ರಿಗೆ ಹಣ ಕೊಡ್ತಿಲ್ಲ ಆದ್ರೂ ಒಂದು ಚೆಕ್ ಅಷ್ಟೇ ಕೊಡ್ತಿದ್ದೀರಿ. Because if you give the check, they can withdraw it. ನೀವು ಅವ್ರಿಗೆ ಆ ಚೆಕ್ ಕೊಟ್ರೆ ಅವ್ರು ಬ್ಯಾಂಕಿಗೆ ಹೋದ್ರೆ ಬ್ಯಾಂಕ್ ಇಂದ ಹಣ You are sure your money is in the bank. ನಿಮಗೆ ಪಕ್ಕಾ ಗೊತ್ತು ನನ್ನ ಬ್ಯಾಂಕ್ ನಲ್ಲಿ ನನ್ಗೆ ಇಷ್ಟು ಹಣ ಇದೆ. So prayer is like writing a check. ಅದೇ ರೀತಿಯಲ್ಲಿಯೇ ಪ್ರಾರ್ಥನೆ ಕೂಡ ಚೆಕ್ ಬರೆಯುವ We are ಹಾಗೆ. sure our blessing is there. ನಮಗ್ ಗೊತ್ತು, ನಾವು ಪಕ್ಕಾ ಗೊತ್ತು ನಮ್ಮ ಆಶೀರ್ವಾದಗಳಿವೆ. Bible is like a passbook. ಅದಕ್ಕೆ ನಾನು ಹೇಳಿದೆ, ಬೈಬಲ್ ಪಾಸ್ಬುಕ್ ಇದ್ದ ಹಾಗೆ. What belongs to you is written here. ಏನೆಲ್ಲ ನಿಮ್ಮದಿದೆಯೋ ಅದೆಲ್ಲ ಇದರಲ್ಲಿ ಬರೆಯಲ್ಪಟ್ಟಿದೆ. You have to find out what is written here, you have to write a check. ಏನೆಲ್ಲ ನಿಮ್ದಿದೆಯೋ, ಏನೆಲ್ಲ ನಿಮ್ಗಾಗಿ ಇದೆಯೋ ಅದೆಲ್ಲ ಹುಡುಕಿ ಆಮೇಲೆ ಚೆಕ್ ಬರಿಬೇಕು, ಅಂದ್ರೆ ಪ್ರಾರ್ಥಿಸಬೇಕು. That is prayer. ಅದೇ ಪ್ರಾರ್ಥನೆ. Hallelujah. Now we have a problem now. We are a human being. We always walk by sight. ಆದ್ರೆ ನಮಗೊಂದು ಸಮಸ್ಯೆ, ನಾವೆಲ್ಲರೂ ಮನುಷ್ಯರು, ಅದಕ್ಕೆ ನೋಡಿದ್ರೆ ನಂಬ್ತೀವಿ, ನೋಡುವುದರ ಮೂಲಕನೇ ನಡಿತೀವಿ. We have 5 senses. Senses are good. ನಮ್ಮೆಲ್ಲರಲ್ಲಿ ಪಂಚೇಂದ್ರಿಯಗಳಿವೆ, ಅದೆಲ್ಲ ಒಳ್ಳೆಯದು. But we believe only these 5 senses. ಆದ್ರೆ ನಾವು ಈ ಪಂಚೇಂದ್ರಿಯಗಳ ಮೂಲಕನೇ ನಂಬ್ತೇವೆ. And otherwise we don't believe. ಇಲ್ಲಾಂದ್ರೆ ನಾವು ನಂಬಲ್ಲ. Unless we touch and see, we will not believe. ಎಲ್ಲಿವರೆಗೆ ನಾವು ಮುಟ್ತೇವೋ ಅಲ್ಲಿವರೆಗೆ ನಂಬಲ್ಲ. Yes or no? Yes or no? We have to see it, we have to touch it, we have to taste it, we have to smell it. ಮುಟ್ಬೇಕು, ನೋಡ್ಬೇಕು, ಅದನ್ನು ಅನುಭವಿಸಬೇಕು, ಅದರ ವಾಸನೆ ಸಿಗಬೇಕು ಆವಾಗ. So last week I gave you 2 examples. ಕಳೆದ ವಾರ 2 ಉದಾಹರಣೆಗಳನ್ನು ಕೊಟ್ಟೆ. One example is Thomas. ಮೊದಲನೇ ಉದಾಹರಣೆ ನೋಡ್ಕೊಂಡ್ವಿ, ತೋಮನ ಉದಾಹರಣೆ.
Jesus appeared to the disciples after his resurrection. Thomas was not there. ಏನಾಗ್ತಿದೆ ಅಂದ್ರೆ ಯೇಸು ಸ್ವಾಮಿ ಪುನರುತ್ಥಾನ ಆದ್ಮೇಲೆ ಎಲ್ಲಾ ಶಿಷ್ಯರಿಗೆ ಕಾಣಿಸಿಕೊಳ್ತಾನೆ. ಆದ್ರೆ ಆ ಸಮಯದಲ್ಲಿ ತೋಮನು ಅವ್ರ ಜೊತೆಲಿ ಇರ್ಲಿಲ್ಲ. He says, I won't believe. ಆ ತೋಮನೇನು ಹೇಳ್ತಾನೆ, ಯೇಸು ಸ್ವಾಮಿ ಪುನರುತ್ಥಾನವಾಗಿ ಜೀವಂತವಾಗಿ ಎದ್ದಿದ್ದಾನಂತ ನಾನು ನಂಬಲ್ಲ. I have to touch, I have to see the nail mark, I have to put my finger inside, and only then I will believe. ತೋಮನ್ ಹೇಳ್ತಾನೆ ಎಲ್ಲ ಶಿಷ್ಯರಿಗೆ ಏನಂದ್ರೆ, ನಾನ್ ನಂಬಲ್ಲ, ಯೇಸುವಿನ ಕೈಯಲ್ಲಿರುವಂತ ಗಾಯವನ್ನು ಮುಟ್ಟಿ ನೋಡುವವರೆಗೆ ನಾನು ನಂಬಲ್ಲ. Then Jesus appeared again and said, Thomas, you come now, you touch and see it. ಆಮೇಲೆ ಎರಡನೇ ಸಲ ಯೇಸು ಸ್ವಾಮಿ ಎಲ್ರಿಗೆ ಕಾಣಿಸಿಕೊಂಡಾಗ ಹೇಳ್ತಾನೆ, ತೋಮನೆ ನೀನ್ ಬಾ, ಮುಟ್ಟಿ ನೋಡು, ನಂಬು. Now you are believing because you are seeing. ಯೇಸು ಸ್ವಾಮಿ ತೋಮನ್ಗೆ ಹೇಳ್ತಾರೆ, ನೋಡುವುದರ ಮೂಲಕ ನಂಬ್ತಾ ಇದ್ದಿ. But blessed are those people who have not seen it yet they believe. ಆದ್ರೆ ನೋಡದೆ ನಂಬುವವರು ಧನ್ಯರು. Hallelujah. Hallelujah. Who are those blessed people? ಆ ಧನ್ಯ ಜನರು, ಆಶೀರ್ವಾದಿಸಲ್ಪಟ್ಟ ಜನರು ಯಾರು? After seeing they will believe, or without seeing they will believe. ಹೇಳ್ರಿ, ಧನ್ಯರು ಯಾರು? ನೋಡಿದ ಮೇಲೆ ನಂಬುವವರ ಅಥವಾ ನೋಡದೆ ನಂಬುವವರ? So Abraham did that. ಅಬ್ರಹಾಮನು ನೋಡದೆ ನಂಬಿದನು. But also we have seen he became 100 years old. ನಾವು ನೋಡ್ಕೊಂಡು ಏನಂದ್ರೆ, ಆತನು 100 ವರ್ಷದವನಾಗಿದ್ರು and his wife was 90 years old. ಆತನ ಹೆಂಡತಿ 90 ವರ್ಷದ He ವಯಸ್ಸದವಳಾಗಿದ್ಲು. did not consider his own body. ಅಬ್ರಹಾಮನು ತನ್ನ ದೇಹವನ್ನು ಲೆಕ್ಕಿಸಲಿಲ್ಲ. He believed God's word. ಆದ್ರೆ ದೇವರ ವಾಗ್ದಾನವನ್ನು ನಂಬಿದ. So now I told Thomas example, Abraham example. ನಾನು ನಿಮ್ಗೆ 2 ಉದಾಹರಣೆಗಳನ್ನ ಹೇಳಿದ್ದೇನೆ, ತೋಮನ ಉದಾಹರಣೆ, ಅಬ್ರಹಾಮನ ಉದಾಹರಣೆ. Now it is our turn. Our turn. ಈಗ ನಮ್ ಜವಾಬ್ದಾರಿ. Always it is interesting to read and interesting to listen about somebody else. ನೋಡ್ರಿ, ಯಾರೋ ಬಗ್ಗೆ ಓದಿದ್ಮೇಲೆ ಯಾರೋ ಬಗ್ಗೆ ಕೇಳ್ಕೊಂಡ್ರೆ ಅಷ್ಟೇ ಸಾಕು ಅನ್ಕೊಳ್ತೇವೆ. But that is not for only reading and listening. ಆದ್ರೆ ಬರೇ ಓದಿ ಅದ್ರವರೆಗೆ ಅಲ್ಲ, ಅಷ್ಟೇ ಸಾಲಲ್ಲ. What we do is important. ನಾವೇನ್ ಮಾಡ್ತೀವೋ ಅದು ಪ್ರಾಮುಖ್ಯ. Tell your neighbor, what I do is very important. ಭಕ್ತರಿಗೆ ನಾನೇನ್ ಮಾಡ್ತೀನೋ ಅದು ಪ್ರಾಮುಖ್ಯ. So always 2 things are before you. ನೋಡ್ರಿ, ಯಾವಾಗಲೂ 2 ವಿಷಯಗಳು ನಿಮ್ ಮುಂದೆ ಕಂಡು ಬರ್ತಿದೆ. ಎಷ್ಟು ವಿಷಯ? Number 1 is situation. ಮೊದಲನೇದು ನಿಮ್ಮ ಪರಿಸ್ಥಿತಿ. Second is word of God. ಎರಡನೇದು ದೇವರ ವಾಕ್ಯ. What do you see? ನೀವ್ ಹೇಳ್ರಿ, ನೀವ್ ಯಾವುದನ್ನ ನೋಡ್ತೀರಿ? If you see the situation, you believe the situation, you are walking by sight. ನಿಮ್ ಪರಿಸ್ಥಿತಿಯನ್ನೇ ನೋಡಿದ್ರೆ, ಪರಿಸ್ಥಿತಿಯನ್ನೇ ನಂಬಿದ್ರೆ ನೋಡಿ ನಡೆಯುವವರಾಗ್ತೀರಿ. Instead of seeing by situations and walking, if you believe, if you see the word of God, then you are walking by faith. ನಿಮ್ಮ ಪರಿಸ್ಥಿತಿಯನ್ನೇ ನೋಡಿ ಅದರ ಮೂಲಕ ನಡೆಯುವಂತರ ಬದಲು ದೇವರ ವಾಕ್ಯವನ್ನು ನೋಡಿದ್ರೆ ನಂಬಿಕೆಯ ಮೂಲಕ ನಡೆಯುವಂತರಾಗ್ತೀರಿ. Are you attached with what you see? Are you having desire? Are you having a faith on what you see? ನೀವು ಏನ್ ನೋಡ್ತೀರೋ ಅದರೊಟ್ಟಿಗೆ ಸೇರ್ಕೊಂಡಿದ್ದೀರಾ? ಏನ್ ನೋಡ್ತೀರೋ ಅದನ್ನೇ ನಂಬ್ತಾ ಇದ್ದೀರಾ? Are you overwhelmed by the condition what you see? I mean, it's totally attached. Totally believe, strongly believe. That will be better. ಯಾವ ಸಂದರ್ಭಗಳು ನಿಮ್ ಕಣ್ಣಿಗೆ ಕಾಣ್ತಾ ಇದ್ದವೋ ಅದರಲ್ಲೇ ಮುಳುಗಿ ಹೋಗಿದ್ದೀರಾ? ಅದರಲ್ಲೇ ವ್ಯಸ್ತವಾಗಿದ್ದೀರಾ? Or are you overwhelmed by the promise of God? ಅಥವಾ ದೇವರ ವಾಗ್ದಾನಗಳ ಬಗ್ಗೆ, ದೇವರ ವಾಗ್ದಾನಗಳಲ್ಲಿ ಮುಳುಗಿ ಹೋಗಿದ್ದೀರಾ? ದೇವರ ವಾಗ್ದಾನಗಳು ನಿಮ್ಮನ್ನು ಸುತ್ತುವರೆದಿದೆಯಾ? At one stage of life, spiritual life, we should take one decision. I will not be impressed by what I see. ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಇಂಥ ಒಂದು ನಿರ್ಧಾರ ತಗೊಳ್ಬೇಕು. ಏನಂದ್ರೆ, ನಾನು ಏನ್ ನೋಡ್ತೀನೋ ಅದರಿಂದ ಅಷ್ಟೇ ತೃಪ್ತಿ ಆಗಲ್ಲ, ಅದರಿಂದ ಮೆಚ್ಚುಗೆ ಆಗಲ್ಲ. You should decide. Now I will decide to transfer. I will not, till now I live like this. Now I will be overwhelmed only by the word of God. ನೀವು ನಿರ್ಧಾರ ತಗೊಳ್ಬೇಕು. ಇಲ್ಲಿಯವರೆಗೆ ನಾನು ನೋಡಿದ್ದೆ, ನಂಬ್ತಿದ್ದೆ, ಪರಿಸ್ಥಿತಿಗಳನ್ನೇ ನಂಬ್ತಿದ್ದೆ, ಆದ್ರೆ ಇವಾಗಿಂದ ದೇವರ ವಾಗ್ದಾನಗಳನ್ನು ನಂಬ್ತೇನೆ, ದೇವರ ವಾಗ್ದಾನಗಳಲ್ಲಿ ಮುಳುಗಿ ಹೋಗ್ತೇನೆ. This is spiritual growth. Spiritual life is believing God's word, not believing the circumstances. ಇದೇ ಆತ್ಮಿಕ ಜೀವನದಲ್ಲಿ ಬೆಳೆಯುವಂಥದ್ದು. ಆತ್ಮಿಕ ಜೀವನದಲ್ಲಿ ಬೆಳೆಯುವಂಥದ್ದು ಅಂದ್ರೆ ನೋಡಿದ್ದನ್ನು ನಂಬದೆ ದೇವರ ವಾಕ್ಯವನ್ನು ನಂಬುವಂಥದ್ದು. You are not
moved by sense knowledge. ನಿಮ್ಮ ಪಂಚೇಂದ್ರಿಯಗಳ ಪ್ರಕಾರ, ನಿಮ್ಮ ಅನಿಸಿಕೆಗಳ ಪ್ರಕಾರ ನಡೆಯುವಂಥದ್ದಲ್ಲ. You are moved by the knowledge of God's word. ಆದರೆ ದೇವರ ವಾಕ್ಯದ ಜ್ಞಾನದ ಪ್ರಕಾರ ನಡೆಯುವಂಥದ್ದು. One hand problem is there. ಒಂದ್ ಕಡೆ ನೋಡಿದ್ರೆ ಸಮಸ್ಯೆ ಇರ್ತದೆ. That is your circumstances. ಅಂದ್ರೆ ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಸುತ್ತಮುತ್ತಲಿರುವಂತ ಸ್ಥಿತಿಗಳು. Another hand answer is there. ಇನ್ನೊಂದು ಕಡೆ ನಿಮ್ಮ ಪರಿಸ್ಥಿತಿಗಳಿಗೆ ಉತ್ತರ ಇದೆ. Word of God. ದೇವರ ವಾಕ್ಯ. Now if you are a good student, ನೀವು ಒಳ್ಳೆ ವಿದ್ಯಾರ್ಥಿ ಆಗಿದ್ರೆ, I give question also, I give answer also. Which one you see first? ನಾನು ನಿಮಗೆ ಕೇಳ್ತೇನೆ, ನಿಮಗೆ ಪ್ರಶ್ನೆಗಳನ್ನು ಕೊಟ್ಟ ಮೇಲೆ ಉತ್ತರಗಳನ್ನು ಕೂಡ ಕೊಟ್ಟಾಗ ಮೊದಲು ಯಾವ್ದು ನೋಡ್ತೀರಿ? ಉತ್ತರಗಳನ್ನು ನೋಡ್ತೀರಾ, ಪ್ರಶ್ನೆಗಳನ್ನು ನೋಡ್ತೀರಾ, ಉತ್ತರಗಳನ್ನು ನೋಡ್ತೀರಾ? ಪ್ರಶ್ನೆ ನೋಡಿ ಉತ್ತರ ನೋಡಲ್ಲ. You will be attached full ready-made answer is there, nicely written, printed material. ಎಲ್ಲ ಸರಿಯಾಗಿ ಬರೆಯಲ್ಪಟ್ಟಿದೆ, ಪ್ರಿಂಟೆಡ್ ಆಗಿದೆ ಅಂತ ಉತ್ತರಗಳು ಎಲ್ಲ ಬರೆಯಲ್ಪಟ್ಟಿದೆ. ಅದನ್ನ ನೋಡ್ತೀರಾ? Everything is written. ಯಾವ ಕ್ವೆಶ್ಚನ್ ನಂಬರ್, ಯಾವ್ದು ಆನ್ಸರ್ ಅಂತ ಎಲ್ಲ ಬರೆಯಲ್ಪಟ್ಟಿದೆ. Which one you will be more attracted? ಯಾವ್ದು ನಿಮ್ಗೆ ಸೆಳೀತದೆ? Why to waste time reading this question? It is under answer sheet is already there. ಈ ಕ್ವೆಶ್ಚನ್ ಎಲ್ಲ ಯಾಕೆ ಓದ್ಬೇಕಪ್ಪ? ಪ್ರಶ್ನೆಗಳು ಉತ್ತರ ಡೈರೆಕ್ಟ್ ಬರಿಬೋದಲ್ಲ, ಅದೇ our problems we want to get rid of it. ನಮ್ಮ ಸಮಸ್ಯೆಗಳಿಂದ ನಾವು ಅಲ್ಲಿ ದೂರ ಹೋಗ್ಬೇಕು ಅಂತ ಬಯಸ್ತೇವೆ. Hallelujah. You every stage, everywhere you have to make sure, fix your eyes on the word. ಪ್ರತಿ ನಿಮ್ಮ ಜೀವನದ ಹಂತದಲ್ಲಿ, ಸ್ಥಾನಗಳಲ್ಲಿ ನೀವು ನೋಡ್ಕೊಳ್ಬೇಕು, ನಿಮ್ಮ ಗಮನ ದೇವರ ವಾಕ್ಯದ ಮೇಲೆ ಇರಬೇಕು. Many people think, when we do ministry, some people think that we have started with somebody come and gave some 2 suitcase cash, then we started the ministry. ಕೆಲವು ಜನರು ಯೋಚನೆ ಮಾಡ್ತಾರೆ, ನಾವು ಸೇವೆ ಶುರು ಮಾಡಿದಾಗ ಯಾರೋ ಬಂದು 2 ಸೂಟ್ ಕೇಸ್ ಅಲ್ಲಿ ಫುಲ್ ಹಣ ಕೊಟ್ಟಿದ್ರು, ಅದಕ್ಕೆ ನಮ್ಮ ಸೇವೆ ಶುರು ಆಯ್ತು. No, not like that. ಇಲ್ಲ ಹಾಗಲ್ಲ. 10 places we shifted, 10 times we shifted from one place to another place before buying this land. ಈ ಒಂದು ನೆಲವನ್ನು ಕೊಂಡ್ಕೊಳ್ಳೋಕಿನ ಮುಂಚೆ ನಾವು 10 ಸಲ ಬೇರೆ ಬೇರೆ ಜಾಗಕ್ಕೆ ಹೋಗಿ ಬಂದ್ವಿ. Don't know when they will say go. Suddenly one fellow said noise is so much, get out. ಒಂದಿನ ಯಾರು ತಕ್ಷಣವೇ ಹೇಳ್ಬಿಟ್ರು, ನೀವು ಜಾಸ್ತಿ ಆವಾಜ್ ಮಾಡಕತ್ತೀರಿ, ಬಿಟ್ಟು ಹೋಗ್ರಿ. One fellow said no, some fanatic people are telling you are converting, leave. ಮತ್ತೆ ಇನ್ನೊಂದು ಸ್ಥಳದಲ್ಲಿ ಹೇಳ್ತಾರೆ ಏನಂದ್ರೆ, ಆ ಬೇರೆ ಗುಂಪಿನ ಜನರು ವಿರುದ್ಧವಾಗಿ ಬರ್ತಾ ಇದ್ದಾರೆ, ಅದಕ್ಕೆ ಈ ಸ್ಥಳ ಬಿಟ್ಟು ಹೋಗ್ರಿ. Okay, fine. One side that problem is there. Second, if you have money you can buy a land. ಒಂದ್ ಕಡೆ ಆ ಸಮಸ್ಯೆ, ಇನ್ನೊಂದ್ ಕಡೆ ಏನಂದ್ರೆ ಕೈಯಲ್ಲಿ ಹಣ ಇಲ್ಲ. ಹಣ ಇದ್ರೆ ಸ್ವಂತ ಭೂಮಿ ಕೊಂಡ್ಕೊಳ್ಬಹುದು. Yes or no? ಹೌದಾ? ಇಲ್ಲ. But ಆದ್ರೆ Bible says, ಬೈಬಲ್ ಹೇಳ್ತದೆ, Philippians 4:19. ಓದ್ಕೊಳ್ಳೋಣ. ಫಿಲಿಪ್ಪಿದವರಿಗೆ 4ನೇ ಅಧ್ಯಾಯ 19ನೇ ವಾಕ್ಯ. ಫಿಲಿಪ್ಪಿದವರಿಗೆ 4ನೇ ಅಧ್ಯಾಯ 19ನೇ ವಾಕ್ಯ. But my God shall supply all your need according to his riches in glory by Christ Jesus. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. Say in English, my God shall supply all my need according to his riches in glory by Christ Jesus. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಎಲ್ಲಾ ಬೇಡಿಕೆಗಳನ್ನು ಪೂರೈಸುವನು. Sense knowledge said there is no place, no money. ನೋಡ್ರಿ, ನಮ್ಮ ಅನಿಸಿಕೆಗಳು, ನಮ್ಮ ಜ್ಞಾನ ಹೇಳ್ತಿದೆ, ಕೈಯಲ್ಲಿ ಹಣ ಇಲ್ಲ, ಹೋಗಕ್ಕೆ ಜಾಗ ಇಲ್ಲ. No, we can't buy a land. ನಮ್ಮ ಜ್ಞಾನದ ಪ್ರಕಾರ ಏನು? ಕೈಯಲ್ಲಿ ಹಣ ಇಲ್ಲ, ಒಂದು ಭೂಮಿ, ಒಂದು ನೆಲ ಖರೀದಿ ಮಾಡಕ್ಕಾಗಲ್ಲ. We talk, only that everybody will talk. ಏನ್ ಮಾಡೋದು. So better not to talk. ಯಾರೊಬ್ಬರೊಟ್ಟಿಗೆ ಮಾತಾಡಿದ್ರೆ ಏನ್ ಮಾತಾಡ್ತಾರೆ? ಏನ್ ಮಾಡ್ಬೇಕು, ಹಣ ಇಲ್ಲ, ಅಷ್ಟೇ ಮಾತಾಡ್ತಾರೆ. So better to see the word. ಆದ್ರೆ ಅದರ ಬದಲು ದೇವರ ವಾಕ್ಯವನ್ನು ನೋಡುವಂತದ್ದು ಉತ್ತಮ. Thank God land came. ದೇವರಿಗೆ ಸ್ತೋತ್ರ, ಈ ನೆಲ ಬಂತು. Some people have got worried after I purchased a land. ನಾನು ಈ ನೆಲವನ್ನು ಖರೀದಿ ಮಾಡಿದ್ಮೇಲೆ ಜನ ಇನ್ನೂ ಚಿಂತೆ ಮಾಡ್ತಿದ್ರು, how to build, ಹೇಗೆ ಕಟ್ಬೇಕಂತ. People think it is they are going to build it, tension for them. ಅನೇಕ ಜನರು ಯೋಚನೆ ಮಾಡ್ತಿದ್ರು, ನಾವೇ ಕಟ್ಬೇಕಂತ ಅವ್ರಿಗೆ ಚಿಂತೆ ಆಗ್ತಾ ಇತ್ತು. Even if you put all the people's money also we can't build, that much is not there. ಎಲ್ಲ ಜನರು ಹಣ ಹಾಕಿದ್ರು ಕೂಡ ನಾವು ಕಟ್ಟಕ್ಕಾಗಲ್ಲ. Say in English, I will not see my circumstances. ನನ್ನ ಪರಿಸ್ಥಿತಿಗಳನ್ನು ನಾನು ನೋಡುವುದಿಲ್ಲ. Always I will look to the promise of God.
ಆದರೆ ಯಾವಾಗಲೂ ದೇವರ ವಾಗ್ದಾನಗಳನ್ನೇ ನೋಡುತ್ತೇನೆ. But common for a man is look to another man for help. ಸಾಮಾನ್ಯವಾಗಿ ಮನುಷ್ಯನ ಏನ್ ಮಾಡ್ತಾನೆ, ಅವನ ಹತ್ರ ಇಲ್ಲ ಅಂದ್ರೆ ಇನ್ನೊಬ್ಬನ ಕಡೆ ನೋಡ್ತಾನೆ, ಅವ್ರಿಗೆ ಸಹಾಯ ಸಿಕ್ತಂತ. Always man will look to man. ಮನುಷ್ಯನು ಮನುಷ್ಯನ ಕಡೆ ನೋಡ್ತಾನೆ ಸಹಾಯಕ್ಕಾಗಿ. Yes or no? ಹೌದಾ ಇಲ್ಲ? But we don't know the man whom you are looking whether he has money or not. ಆದ್ರೆ ನೀವು ಯಾವ ಮನುಷ್ಯನ ಕಡೆ ನೋಡ್ತಿದ್ದೀರೋ ಅವನ ಹತ್ರ ಹಣ ಇಲ್ಲೋ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಅವನ ಹತ್ರ ಇದ್ರೂ ಕೊಡ್ತಾನೋ ಕೊಡಲ್ಲ ಅಂತ ಗೊತ್ತಿಲ್ಲ. But instead of looking to man, we look to God. ಮನುಷ್ಯನ ನೋಡುವುದರ ಬದಲು ದೇವರ ವಾಕ್ಯವನ್ನು ನೋಡ್ರಿ. This is 100% guarantee. ಯಾಕಂದ್ರೆ ದೇವರ ವಾಕ್ಯದಲ್ಲಿ 100% ಗ್ಯಾರಂಟಿ. We are going to receive it. ನಾವು ಒಂದೇ ಹೊಂತೀವಿ. Hallelujah. I said, I tell you already you have it. ನಾನು ನಿಮಗೆ ಹೇಳ್ತೇನೆ, ನಮ್ಮ ಆತ್ಮದಲ್ಲಿ ಆವಾಗಲೇ ಹಾಕಲ್ಪಟ್ಟಿದೆ. By believing the promise of God. ದೇವರ ವಾಗ್ದಾನಗಳ ನಂಬುವುದರ ಮೂಲಕ, by speaking the promise of God, ದೇವರ ವಾಗ್ದಾನಗಳನ್ನು ಹೇಳುವುದರ ಮೂಲಕ we can release it. ನಮ್ಮ ಆಶೀರ್ವಾದಗಳನ್ನು ನಾವು ಬಿಡುಗಡೆ ಮಾಡಬಹುದು. How you release? ಯಾವ ರೀತಿಯಾಗಿ ಬಿಡುಗಡೆ ಮಾಡಬಹುದು? You believe you already got it. ನಿಮಗೆ ಆವಾಗಲೇ ಸಿಕ್ಕಿದೆ ಅಂತ ನಂಬಿರಿ. Can you imagine 10 places we have shifted place, one place to another? Yes, I am believing. No, I have a land. I have a land. I have a land. ನೀವು ಊಹಿಸ್ಕೊಳ್ಬೋದಾ, ನಮ್ಮ ಸಭೆ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ 10 ಸಲ ಶಿಫ್ಟ್ ಮಾಡಿದ್ವಿ, ಆದ್ರೆ ನಾನು ನಂಬ್ತಿದ್ದೆ ನನಗೆ ನನ್ನ ಸ್ವಂತ ನೆಲ ಇರ್ತದೆ, ಸಭೆಗಾಗಿ ಸ್ವಂತ ನೆಲ ಇರ್ತದೆ. First year it didn't happen, but after 7 years it happened. We got it. ಮೊದಲನೇ ವರ್ಷ ನಾನು ನಂಬಿದಾಗ ಆಗ್ಲಿಲ್ಲ, ಆದ್ರೆ 7 ವರ್ಷ ನಂಬಿದ ಮೇಲೆ ಕೊನೆದಾಗಿ ಆಯ್ತು. Some people come and ask me, really they come and ask me, how you are going to build it? ಕೆಲವು ಜನರು ಬಂದು ಕೇಳ್ತಾರೆ, ಅಣ್ಣ ಯಾವ ರೀತಿಯಾಗಿ ಕಟ್ತೀರಿ? How, from where you are going to bring? ಎಲ್ಲಿಂದ ಸಿಗ್ತದೆ? I said, how I purchase land, like that way I am going to build. ಯಾವ ರೀತಿಯಾಗಿ ನಾನು ಈ ನೆಲವನ್ನು ಖರೀದಿ ಮಾಡಿದ್ನೋ ಅದೇ ರೀತಿಯಲ್ಲಿ ಕಟ್ತೇನೆ. We are going to release it. ನಮ್ಮ ಆತ್ಮದಲ್ಲಿ ಇರುವುದನ್ನು ಬಿಡುಗಡೆ ಮಾಡ್ತೇವೆ. How to release it? ಯಾವ ರೀತಿಯಾಗಿ ಬಿಡುಗಡೆ I believe already I got the money. ನನಗೆ ಆವಾಗಲೇ ಹಣ ಸಿಕ್ಕಿದೆ ಅಂತ ನಾನು ನಂಬ್ತೇನೆ. I believe already I got the money. ನನಗೆ ಆವಾಗಲೇ ಹಣ ಸಿಕ್ಕಿದೆ ಎಂದು ನಾನು ನಂಬುತ್ತೇನೆ. If you believe this much enough, you will receive it. ಇಷ್ಟು ನಂಬಿದ್ರೆ ಸಾಕು, ಹೊಂದ್ಕೊಳ್ತೀರಿ. Hallelujah. Hallelujah. You know, you should have your own house. ನಿಮ್ ಸ್ವಂತ ಮನೆ ನಿಮ್ಗಿರ್ಬೇಕು. Sometimes when I tell ಎಲ್ಲಿಂದ ಬರೋದೇ ಸಾಕಾಗಲ್ಲ. Hello. That is your believing what you see. ಅದು ಹಾಗೆ ನೀವು ಹೇಳಿದಾಗ ಏನ್ ನೋಡ್ತಿದ್ದೀರೋ ಅದನ್ನೇ ನಂಬ್ತಿದ್ದೀರಿ. Hello. That is walking by sight. ಅದರ ಅರ್ಥ ಏನು? ನೋಡುವುದರ ಮೂಲಕ ನಡೆಯುವಂಥದ್ದು. What is walking by faith? ನಂಬಿಕೆಯಿಂದ ನಡೆಯುವಂಥದ್ದೇನು? You should believe you are a owner for 100 houses. 100 ಮನೆಗಳಿಗೆ ನೀವು ಮಾಲೀಕರು ಅಂತ ನಂಬಬೇಕು. Amen. Amen. ಎಷ್ಟು ಕಷ್ಟ ಆಗ್ತದಲ್ಲ. Hello. Are you here? ಕೇಳ್ತಿದ್ದೀರಾ? One house I still went and told them like this only. That sister literally laughed at me. ನಾನು ಒಂದು ಮನೆಗೆ ಹೋಗಿ ಈ ರೀತಿಯಾಗಿ ಹೇಳಿದಾಗ ಅಲ್ಲಿರುವಂತ ಸಹೋದರಿ ನನ್ನ ನೋಡಿ ನಗ್ತಾಳೆ. You know, by God's grace, I don't have a problem with my house owner. ದೇವರ ಕೃಪೆಯ ಮೂಲಕ ನಮ್ಮ ಮನೆ ಮಾಲೀಕರೊಟ್ಟಿಗೆ ನಮಗೆ ಸಮಸ್ಯೆ ಇಲ್ಲ. I don't know who is he. Not much. 15 years I'm in one place. I don't have any problem. ನಾವು ಒಂದೇ ಸ್ಥಳದಲ್ಲಿ 15 ವರ್ಷದಿಂದ ಇದ್ದೇವೆ, ಆದ್ರೆ ಅವರೊಟ್ಟಿಗೆ ಅದೇ ಸಮಸ್ಯೆ ಇಲ್ಲ. But this brother had a lot of problem, always shifting from one house to another house. ಆದ್ರೆ ಈ ಸಹೋದರನಿಗೆ ಬಹಳ ಸಮಸ್ಯೆಗಳಿದ್ದು, ಯಾವಾಗ್ಲೂ ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಅವ್ರು ಹೋಗ್ತಿದ್ರು. Why can't you have your own house? ನಾನು ಅವ್ರಿಗೆ ಹೇಳಿದೆ, ಯಾಕೆ ನಿಮ್ ಸ್ವಂತ ಮನೆ ನೀವು ಕಟ್ಟಬಾರ್ದು? She literally laughed at me. ಆ ಸಹೋದರಿ ನನ್ನ ನೋಡಿ ನಗ್ತಾಳೆ. I said, you laugh at me, no problem. ನಾನು ಹೇಳಿದೆ, ನೀವ್ ನನ್ನ ನೋಡಿ ನಕ್ಕಿದ್ರೆ ಪರವಾಗಿಲ್ಲ. You believe God's word. ಆದ್ರೆ ದೇವರ ವಾಕ್ಯವನ್ನು ನಂಬಿದ್ರೆ you are going to have it. ನಿಮಗೆ ಸಿಗ್ತದೆ. You know, then that after I went, the family, they talked with them. In Job we don't have. At least we believe one man of God told and went. ಆ ಮನೆಯನ್ನು ಬಿಟ್ಟು ಹೊರಗೆ ಬಂದ ಮೇಲೆ ಅವ್ರು ಹೇಳ್ತಾರೆ, ಕುಟುಂಬದಲ್ಲಿ ಮಾತಾಡುವಾಗ ನಮ್ಮ ಹತ್ರ ಇಲ್ಲ, ಆದ್ರೂ ದೇವರ ಸೇವಕರು ಹೇಳಿದ್ರು ಅಂತ ನಂಬೋಣ. Imagine that year only 3 plots they purchased. ಊಹಿಸ್ಕೊಳ್ಬೋದಾ, ಅದೇ ವರ್ಷದಲ್ಲಿ 3 ಪ್ಲಾಟ್ ಖರೀದಿ ಮಾಡಿದ್ರು. And then we didn't have money. Somebody gave. Of course they gave it back afterwards, but they are able to buy it. ಅವ್ರು ಹೇಳ್ತಾರೆ, ಖರೀದಿ ಮಾಡಕ್ಕೆ ನಮ್ಮಲ್ಲಿ ಹಣ ಇಲ್ಲ, ಯಾರು ಕೊಟ್ರು, ಆದ್ರೂ ತಿರುಗಿ ಅವ್ರಿಗೆ ವಾಪಸ್ ಕೊಟ್ವಿ. What I'm saying. ನಾನೇನ್ ಹೇಳಕ್ ಬಯಸ್ತಾ ಇದ್ದೇನೆ, don't
believe what you see. ನೀವೇನ್ ನೋಡ್ತೀರೋ ಅದನ್ನೇ ನಂಬಬೇಡಿರಿ. Amen. Say one more time. I will not believe what I see. ನಾನು ನೋಡಿದ್ದನ್ನೇ ನಂಬುವುದಿಲ್ಲ. Same thing, when it comes to exams or whatever it is, every issue of your life, don't believe what you see, believe the promise of God. ಎಕ್ಸಾಮ್ ಬಗ್ಗೆ ಆಗಲಿ, ಯಾವುದೇ ವಿಷಯಗಳು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಏನು ಕಣ್ಣಿಗೆ ಕಾಣ್ತಿದೆಯೋ ಅದನ್ನ ನಂಬೇಡ್ರಿ. And same thing comes to health. ಅದೇ ರೀತಿಯಲ್ಲಿ ಆರೋಗ್ಯದ ಬಗ್ಗೆ. Hallelujah. I am not saying nothing will happen to your body. Sometimes it happens. ನಾನು ನಿಮಗೆ ಹೇಳ್ತಿಲ್ಲ ನಿಮ್ಮ ದೇಹಕ್ಕೆ ಏನೂ ಆಗಲ್ಲ ಅಂತ, ಕೆಲವೊಂದ್ಸಲ ಆಗ್ತದೆ. But when it happens, what do you see? ಕೆಲವೊಂದ್ಸಲ ದೇಹದಲ್ಲಿ ಆದಾಗ ನಾವೇ ನೋಡ್ತೇವೆ, ಆರಾಮಿಲ್ಲ ಅಂದ್ರೆ ಏನ್ ಕಾಣ್ತದೆ? What do you see? We should see 1 Peter 2:24, which says, by his stripes you were healed. ಆ ಸಮಯದಲ್ಲಿ ನಾವು ಮೊದಲನೇ ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯ ನೋಡಬೇಕು. ಆತನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. Hallelujah. You should see the word of God. ದೇವರ ವಾಕ್ಯವನ್ನು ನೋಡಬೇಕು. My father has forgiven my iniquities, healed all the diseases. ನನ್ನ ತಂದೆ ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ಎಲ್ಲ ಕಾಯಿಲೆಗಳನ್ನು ರೋಗಗಳನ್ನು ಗುಣ ಮಾಡಿದ್ದಾನೆ. Psalm 103. ನಾವು ನೋಡ್ಕೊಳ್ಳೋಣ. ಕೀರ್ತನೆ 103 verse 3. ಕೀರ್ತನೆಗಳು 103 3ನೇ ವಾಕ್ಯ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. This is Old Testament. In the New Testament it is different story now. ಈ ವಾಕ್ಯ ಹಳೆ ಒಡಂಬಡಿಕೆ, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಈ ವಾಕ್ಯ ಬದಲಾಗಿದೆ. ನಾನಿಂದ ಹೇಳಿ. ಆತನು ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿದ್ದಾನೆ, ಸಮಸ್ತ ರೋಗಗಳನ್ನು ವಾಸಿ ಮಾಡಿದ್ದಾನೆ. You should believe already over now. ಆವಾಗಲೇ ವಾಸಿ ಮಾಡಿದ್ದಾನೆ, ಆಯ್ತು ಅಂತ ನಂಬೇಕು. Maybe the leg pain is there, back pain is there. ಬಹುಶಃ ಕಾಲ್ ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು. What you should believe? ನಾವೇನ್ ನಂಬೇಕು? God has healed my leg pain. ದೇವ್ರು ನನ್ನ ಕಾಲ್ ನೋವು ಗುಣ ಮಾಡಿದ್ದಾನೆ ಅಂತ ನಂಬೇಕು. Now Exodus 15:26. ವಿಮೋಚನೆ ಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯ. The last part of the scripture. ವಿಮೋಚನೆ ಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯದ ಕೊನೆ ಭಾಗ. I am the Lord that healeth thee. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. Say in Kannada all of you. ನನ್ನಿಂದ ಹೇಳ್ರಿ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. The scripture says that is when you practice Bible, nothing will come, no disease will come upon you. ಈ ವಾಕ್ಯ ಏನ್ ಹೇಳ್ತಿದೆ ಅಂದ್ರೆ, ನೀವು ದೇವರ ವಾಕ್ಯದ ಪ್ರಕಾರ ನಡೆದಾಗ ನಿಮ್ಮ ಮೇಲೆ ಯಾವುದೇ ಕಾಯಿಲೆ ಬರಲ್ಲ. Hallelujah. Then he says, I am the Lord who healeth you. ಮುಂದೆ ಹೇಳ್ತಾನೆ, ನಾನೇ ನಿಮ್ಮ ಆರೋಗ್ಯದಾಯಕನು. Hallelujah. So who heals us? ಯಾರು ನಮಗೆ ವಾಸಿ ಮಾಡ್ತಾರೆ, ಸ್ವಸ್ಥಗೊಳಿಸ್ತಾರೆ? He is the Lord. So our eyes should be where? ನಮ್ಮ ಕಣ್ಣುಗಳು ಎಲ್ಲಿರಬೇಕು? It should be on the promise of God. ನಮ್ಮ ಕಣ್ಣುಗಳು, ನಮ್ಮ ದೃಷ್ಟಿ ದೇವರ ವಾಕ್ಯದ ಮೇಲೆ ಇರಬೇಕು. Even if you don't see with your eyes, no problem. ನಿಮ್ಮ ಕಣ್ಣುಗಳಿಂದ ನಿಮ್ಗೇನು ಕಂಡು ಬರ್ತಿಲ್ಲ ಅಂದ್ರೂ ಪರವಾಗಿಲ್ಲ. What we should believe? ನಾವೇನ್ ನಂಬೇಕು? We should believe He has already healed us. ಆದ್ರೆ ನಾವು ನಂಬೇಕು, ದೇವರು ನಮ್ಮನ್ನು ಆಗಲೇ ಸ್ವಸ್ಥ ಮಾಡಿದ್ದಾನೆ. And we should speak like that. ಮತ್ತು ಅದೇ ರೀತಿಯಲ್ಲೇ ಮಾತಾಡ್ಬೇಕು. Then what happens is, ಮುಂದೆ ಏನಾಗ್ತದೆ? what healing we have inside, we release it in our body. ಯಾವ ಸ್ವಸ್ಥತೆ ನಮ್ಮ ಒಳಗಡೆ ಇದೆಯೋ ಅದನ್ನು ನಮ್ಮ ದೇಹದ ಮೂಲಕ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. And our Christian life is very simple, very easy. ನಾನು ಹೇಳ್ತೀನಿ, ನಮ್ಮ ಕ್ರೈಸ್ತಿಯ ಜೀವನ ಏನಿದೆ ಅಲ್ಲ, ಬಹಳ ಸುಲಭ, ಬಹಳ ಸಿಂಪಲ್, ಸರಳ ಆಗಿದೆ. You don't need to go everywhere. ಎಲ್ಲ ಬೇರೆ ಬೇರೆ ಕಡೆ ಹೋಗೋದು ಬೇಕಾಗಿಲ್ಲ. Earlier when I used to think, when I need a healing, I have to go here, I have to go there, that man should touch me, this man should touch me. I said there's no need for any man to touch you now. ಮುಂಚೆ ನಾನು ಅನ್ಕೊಳ್ತಿದ್ದೆ, ನನ್ಗೆ ಏನಾದರೂ ಬೇಕಂದ್ರೆ ನಾನು ಅಲ್ಲಿ ಹೋಗ್ಬೇಕು, ಆ ವ್ಯಕ್ತಿ ನನ್ನ ಮೇಲೆ ಕೈ ಇಡಬೇಕು, ಆ ವ್ಯಕ್ತಿ ನನ್ನ ಮೇಲೆ ನನ್ನ ಮುಟ್ಟಬೇಕು, ಆವಾಗಲೇ ಆಗ್ತದೆ. So if I get a hand bill, finish. Whether anybody goes or not, I'll be there. ಎಲ್ಲಾದ್ರೂ ಯಾವ್ದಾದ್ರು ಹ್ಯಾಂಡ್ ಬಿಲ್ ಸಿಕ್ಕರೆ ಸಾಕು, ಕರಪತ್ರ ಸಿಕ್ಕರೆ ಯಾರು ಹೋಗಲ್ಲೋ ಆದ್ರೂ ನಾನು ಹೋಗ್ತಿದ್ದೆ. ಯಾಕೆ? ಆಶೀರ್ವಾದ ಬೇಕಲ್ಲ. ಅಂಡ್ ದೇ ಪ್ರಿಂಟೆಡ್ ಆಶೀರ್ವಾದ ಕೂಟಗಳು. ಆಶೀರ್ವಾದ ಕೂಟಗಳು ಹೋಗಿದ್ರೆ ಅಲ್ಲಿ ಆಶೀರ್ವಾದ ಸಿಗ್ತದೆ.
Then afterwards I understood, ಆಶೀರ್ವಾದ ಕೂಟಗಳ ಆಶೀರ್ವಾದ ಸಿಗಲ್ಲ. ನಮ್ಮ ಆಶೀರ್ವಾದ ಆಲ್ರೆಡಿ ಇಟ್ ಇಸ್ ದೇರ್ ಇನ್ಸೈಡ್. ನಮ್ಮ ಆಶೀರ್ವಾದಗಳು ಆವಾಗಲೇ ಒಳಗಡೆ ಇದೆ. ವೆರಿ ಸಿಂಪಲ್. ಬಹಳ ಸುಲಭ. You have to believe you have received it. ಆವಾಗಲೇ ಆಶೀರ್ವಾದಗಳನ್ನು ಹೊಂದ್ಕೊಂಡಿದ್ದೀರ ಅಂತ ನಂಬಬೇಕು. ಇದು ಸೇಮ್ ಮಾರ್ಕ್ 11:24. ಅದೇ ಮಾರ್ಕ 11ನೇ ಅಧ್ಯಾಯ 24ನೇ ವಾಕ್ಯ. Don't tell anyone, listen, one simple version I'll tell. ಈ ಕಡೆ ಕೇಳ್ರಿ, ನಾನು ಸುಲಭ ಮಾತಿನಲ್ಲಿ ಹೇಳ್ತೇನೆ. It is NLT version. NLT ಅಂತ ಇಂಗ್ಲಿಷ್ ವರ್ಷನ್ ಅಲ್ಲಿ ಇದೆ. Jesus is saying, I tell you. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮಗೆ ಹೇಳುತ್ತೇನೆ. You can pray for anything. ನೀವು ಯಾವುದೇ ವಿಷಯಕ್ಕಾಗಿ ಪ್ರಾರ್ಥಿಸಬಹುದು. ಭಕ್ತರಿಗೆ ಹೇಳ್ರಿ, ಯಾವುದೇ ವಿಷಯಕ್ಕಾಗಿ ಪ್ರಾರ್ಥಿಸಬಹುದು. Means what you should for means what? ಅದರ ಅರ್ಥ ಏನು ಅಂದ್ರೇನು? ಸ್ವಲ್ಪ ನಿನ್ನ ಕೈಲಿಂದ ಆಗಲ್ಲ, ಬೇರೆಯವ್ರ ಹತ್ರ ಹೋಗಬೇಕು. You can pray for anything. ಯಾವುದೇ ವಿಷಯಕ್ಕಾಗಿ ಪ್ರಾರ್ಥಿಸಬಹುದು. Say, I can pray for anything. ನಾನು ಯಾವುದೇ ವಿಷಯಕ್ಕಾಗಿ ಪ್ರಾರ್ಥಿಸಬಹುದು. If you believe that you have received it, it will be yours. ಹೊಂದಿಕೊಂಡಿದ್ದೀರಂತ ನಂಬಿದ್ರೆ ಅದು ನಿಮ್ಮದಾಗ್ತದೆ. That's all, very simple. ಅಷ್ಟೇ. I can pray. ನಾನು ಪ್ರಾರ್ಥಿಸಬಹುದು. I believe I have received it. ನನಗೆ ಸಿಕ್ಕಿದೆ ಅಂತ ನಂಬಿದ್ರೆ then it is mine. ಅದು ನಂದಾಗ್ತದೆ. Is it simple or difficult? ನೀವ್ ಹೇಳ್ರಿ, ಇದು ಮಾಡುವಂಥದ್ದು ಸುಲಭನಾ ಕಷ್ಟನಾ? So every prayer what you make, when you start the prayer only, don't see the circumstances and don't tell the story to God. ನೀವು ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆ ಶುರು ಮಾಡುವಾಗಲೇ ನೀವು ಸ್ಥಿತಿಗಳ ಬಗ್ಗೆ ದೇವರಿಗೆ ಹೇಳ್ಬೇಡ್ರಿ, ದೇವರಿಗೆ ಕಥೆಗಳನ್ನು ಹೇಳ್ಬೇಡ್ರಿ. Some people tell, ದೇವರೇ ನೋಡಿ ದೇವರೇ, ನನ್ನ ಪರಿಸ್ಥಿತಿ ನೀನು ಮಾಡಿ ದೇವರೇ, ನನ್ನ ಪರಿಸ್ಥಿತಿ ನೀನೇ ಬದಲಾಯಿಸು, you only come and change. ಮತ್ತು ಬಹಳ ಜನ ಪ್ರಾರ್ಥಿಸುವಾಗ, ದೇವರೇ ನೋಡು ನನ್ನ ಪರಿಸ್ಥಿತಿ ನೋಡು, ನೀನೇ ಬಂದು ಬದಲಾಯಿಸು. ನಿನ್ನ ಪರಿಸ್ಥಿತಿ ನೀನೇನು ಬದಲಾಯಿಸ್ಬೇಕು, ನಾ ಎಲ್ಲಿಂದ ಬದಲಾಯಿಸ್ಬೇಕು? Okay, I'm asking, ನಿನ್ನ ಪರಿಸ್ಥಿತಿ ಯಾರು ಬದಲಾಯಿಸ? Who should change your circumstances? ನಿಮ್ಮ ಪರಿಸ್ಥಿತಿಗಳನ್ನು ಯಾರು ಬದಲಾಯಿಸಬೇಕು? God should change or you should change? ದೇವ್ರು ಬದಲಾಯಿಸ್ಬೇಕಾ, ನೀವು ಬದಲಾಯಿಸ್ಬೇಕಾ? ಜೋರಾಗಿ ಯಾರು? How? ಯಾವ ರೀತಿಯಾಗಿ? Take the word of God. ದೇವರ ವಾಕ್ಯ ತಗೊಳ್ಬೇಕು. Say, Father, I thank you, you already blessed me. ದೇವರಿಗೆ ಹೇಳ್ಬೇಕು, ದೇವರೇ ತಂದೆಯೇ ಆವಾಗಲೇ ನನ್ನ ಆಶೀರ್ವಾದಿಸಿದಿ, ವಂದನೆ. Everything will change. ಎಲ್ಲವೂ ಬದಲಾಗ್ತದೆ. So first, if everything has to change, my prayer life should change. ಎಲ್ಲ ಬದಲಾಗಬೇಕು ಅಂದ್ರೆ ಮೊದಲು ನಮ್ಮ ಪ್ರಾರ್ಥನೆ ಜೀವನ ಬದಲಾಗಬೇಕು. Yes or no? ಹೌದಾ ಇಲ್ಲ? How I should pray? ನಾನು ಹೇಗೆ ಪ್ರಾರ್ಥಿಸಬೇಕು? If I want something from God. ನಾನು ದೇವರಿಂದ ಏನೋ ಬೇಕಂದ್ರೆ ನಾನು ಯಾವ ರೀತಿಯಾಗಿ ಪ್ರಾರ್ಥಿಸಬೇಕು? Okay, how I should not pray? ಓಕೆ, ಅದು ಬಿಡ್ರಿ, ಯಾವ ರೀತಿಯಾಗಿ ಪ್ರಾರ್ಥಿಸಬಾರ್ದು? Word, correctly, simple word. How I should not pray? ಕೊಡು ದೇವರೇ, ಕೊಡು ದೇವರೇ, ಮಾಡು ದೇವರೇ, ಬಿಡುಗಡೆ ಕೊಡು, ಸ್ವಸ್ಥ ಮಾಡು. Like that we should not pray. ಈ ರೀತಿಯಾಗಿ ಪ್ರಾರ್ಥಿಸಬಾರ್ದು. We tell people, Lord, do this, Lord, heal me, Lord, give, Lord. No. He says, I have given. I gave my only son. What else you want? ನಾವು ದೇವ್ರಿಗೆ ಕೇಳಬಾರ್ದು, ದೇವ್ರಿಗೆ ಕೊಡು, ಸ್ವಸ್ಥ ಮಾಡು. ದೇವ್ರು ಹೇಳ್ತಾ ಇದ್ದಾರೆ, ನನ್ನ ಒಬ್ಬ ಮಗನನ್ನೇ ಕೊಟ್ಬಿಟ್ಟೆ, ಮತ್ತೇನ್ ಬೇಕು? Is that he gave his own son? ತನ್ನ ಸ್ವಂತ ಮಗನನ್ನೇ ಕೊಟ್ಟ. He died on the cross. ಆತನು ನಮಗಾಗಿ ಶಿಲುಬೆ ಮೇಲೆ ಸತ್ತ. Whatever you want, he has given. ನಿಮ್ಗೆ ಏನೆಲ್ಲ ಬೇಕು ಆಗಲೇ ಕೊಟ್ಟಿದ್ದಾನೆ. So the problem now is, ಈಗ ಸಮಸ್ಯೆ ಏನಂದ್ರೆ, we should acknowledge what he has given. ಏನೆಲ್ಲ ಆತನು ಕೊಟ್ಟಿದ್ದಾನೋ ಅದನ್ನು ನಾವು ಅಲ್ಲಿ ನೆನ್ಪು ಮಾಡ್ಕೊಳ್ಬೇಕು. We should find out what he has ಒಪ್ಪಿಕೊಳ್ಬೇಕು. given and say, Father, I thank you, you have given. ಮತ್ ನಾವು ಅಲ್ಲಿ ಗುರುತಿಸಿ, ತಂದೆಯೇ ನೀನು ಕೊಟ್ಟಿದ್ದಿ, ಅದಕ್ಕಾಗಿ ವಂದನೆ. When you pray like this, ಈ ರೀತಿಯಾಗಿ ಪ್ರಾರ್ಥನೆ your ಮಾಡಿದಾಗ prayer will be answered. ನಿಮ್ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ, Father is glorified. ತಂದೆ ಆ ದೇವರಿಗೆ ಮಹಿಮೆ ಆಗ್ತದೆ. Hallelujah. Amen. Shall we pray? ಪ್ರಾರ್ಥನೆ ಮಾಡ್ಕೊಳ್ಳೋಣ. Every eye will close. ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡಲಿ. We have meditated too much on our needs, on our circumstances. ನಮ್ಮ ಬೇಡಿಕೆಗಳ ಬಗ್ಗೆ, ನಮ್ಮ ಪರಿಸ್ಥಿತಿಗಳ ಬಗ್ಗೆ, ಸಂದರ್ಭಗಳ ಬಗ್ಗೆ ನಾವು ಬಹಳ ಧ್ಯಾನ ಮಾಡಿದ್ದೇವೆ, ಯೋಚಿಸಿದ್ದೇವೆ. Too much we talked about it. ನಮ್ಮ ಪರಿಸ್ಥಿತಿಗಳ ಬಗ್ಗೆ ಜಾಸ್ತಿ ಮಾತಾಡಿದ್ದೇವೆ. Because we talk too much, now it's difficult for us to
believe the promise of God. ನಾವು ಜಾಸ್ತಿ ಮಾತಾಡಿರುವಂತ ಕಾರಣ ಈಗ ದೇವರ ವಾಗ್ದಾನ ನಂಬುವುದಕ್ಕೆ ಕಷ್ಟ ಆಗ್ತದೆ. One decision. ಒಂದು ನಿರ್ಧಾರ ತಗೊಳ್ಳೋಣ ಅಂತ. Every day I will look at the promise of God. ಪ್ರತಿದಿನ ನಾನು ದೇವರ ವಾಗ್ದಾನಗಳ ಕಡೆ ನೋಡ್ತೇನೆ. I will not talk my need. ನನ್ನ ಬೇಡಿಕೆಗಳ ಬಗ್ಗೆ ನಾನು ಮಾತಾಡಲ್ಲ. I found out what the Bible says about my need. ಆದ್ರೆ ದೇವರ ವಾಕ್ಯದಲ್ಲಿ ಬೈಬಲ್ ಅಲ್ಲಿ ನನ್ನ ಬೇಡಿಕೆಗಳ ಬಗ್ಗೆ ಏನು ಬರೆಯಲ್ಪಟ್ಟಿದೆ ಅಂತ ಹುಡುಕ್ತೇನೆ, I will ಗುರುತಿಸ್ತೇನೆ. thank God because He has already given me. ದೇವ್ರು ನನಗೆ ಯಾವಾಗ್ಲೇ ಕೊಟ್ಟಿದ್ದಾನಂತ ಆತನಿಗೆ ವಂದನೆ ಹೇಳ್ತೇನೆ. ವಂದನೆ ಅಪ್ಪ. Thank you, Jesus. ಸ್ತೋತ್ರ ಯೇಸುವೆ. ವಂದನೆ. Thank you, Jesus. ವಂದನೆ ಯೇಸುವೆ. Especially if you want a healing, you have any problem in your body, don't worry. Thank God He has already healed you. ವಿಶೇಷವಾಗಿ ನಿಮ್ಮ ದೇಹದಲ್ಲಿ ಯಾವುದೇ ಕಾಯಿಲೆ, ಯಾವುದೇ ನೋವಿದ್ರೆ, ನಿಮಗೆ ಸ್ವಸ್ಥತೆ ಬೇಕಾಗಿದ್ರೆ ಚಿಂತೆ ಮಾಡಬೇಡಿ. ದೇವರಿಗೆ ಹೇಳ್ರಿ, ವಂದನೆ ತಂದೆ, ನನ್ನನ್ನು ಸ್ವಸ್ಥ ಮಾಡಿದ್ದೀ. Say I believe I have received it. ಹೇಳ್ರಿ, ಈಗಲೇ ಹೇಳ್ರಿ, ನಾನು ಸ್ವಸ್ಥತೆ ಹೊಂದಿಕೊಂಡಿದ್ದೇನೆ ಅಂತ ನಂಬುತ್ತೇನೆ. Tell with your mouth. ಬಾಯಿ ತೆರೆದು ಹೇಳ್ರಿ, ಸ್ವಸ್ಥಳಾಗಿದ್ದೇನೆ ಅಂತ ನಂಬುತ್ತೇನೆ. ಓ ನಿನಗೆ You keep saying with your mouth. ನಿಮ್ಮ ಬಾಯಿಂದ ಹೇಳ್ತಾನೆ. Father, I thank you. I believe already I have received the healing. ತಂದೆ, ಆವಾಗಲೇ ಸ್ವಸ್ಥತೆ ಹೊಂದಿಕೊಂಡಿದ್ದೇನೆ, ಸ್ವಸ್ಥಳಾಗಿದ್ದೇನೆ ಅಂತ ನಂಬುತ್ತೇನೆ. Every report will be normal in Jesus. ಪ್ರತಿಯೊಂದು ರಿಪೋರ್ಟ್ ನಾರ್ಮಲ್ ಆಗಿ ಕಂಡು ಬರ್ತದೆ. It will come. Every report will be normal. ಪ್ರತಿಯೊಂದು ರಿಪೋರ್ಟ್ ನಾರ್ಮಲ್ ಆಗಿ ಬರ್ತದೆ. Even the doctors who gave you the medicine will be surprised. ಯಾವ ಡಾಕ್ಟರ್ ನಿಮಗೆ ಮೆಡಿಸಿನ್ ಕೊಟ್ಟಿರ್ತಾರೋ, ಮಾತ್ರೆಗಳನ್ನು ಕೊಟ್ಟಿರ್ತಾರೋ, ಅವ್ರಿಗೂ ಆಶ್ಚರ್ಯವಾಗ್ತದೆ. Thank you, Jesus. Thank you, thank you, thank you, thank you, thank you. Thank you, Father. Thank you, thank you. ವಂದನೆ, ವಂದನೆ ತಂದೆ. ವಂದನೆ, 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 ವಂದನೆ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ವಂದನೆ ಅಪ್ಪ. ವಂದನೆ, ವಂದನೆ, ವಂದನೆ. Hallelujah. ವಂದನೆ, ವಂದನೆ. Hallelujah. Jesus. ವಂದನೆ ಯೇಸು. ವಂದನೆ, ವಂದನೆ. Father, I pray in the name of Jesus. ಅಪ್ಪ ತಂದೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. Open our eyes of understanding. ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ. To pray like what you want us to pray, O God. ನಾವು ಯಾವ ರೀತಿಯಾಗಿ ಪ್ರಾರ್ಥಿಸಬೇಕು ಅಂತ ನೀನು ಬಯಸ್ತೀಯೋ ಅದೇ ರೀತಿಯಲ್ಲಿ ಪ್ರಾರ್ಥಿಸುವಂತೆ. And I pray we should get habituated to walk by faith, not by sight. ಮತ್ತು ನಾನು ಪ್ರಾರ್ಥಿಸ್ತೇನೆ, ನಾವು ನೋಡಿ ನಡೆಯದೆ ನಂಬಿಕೆಯಿಂದ ನಡೆಯುವಂತೆ ಒಂದು ಅಭ್ಯಾಸವಾಗಬೇಕು, ಒಂದು ರೂಢಿಯಾಗಬೇಕು. ಅದು ನಮ್ಮಲ್ಲಿ ಒಂದು ಅಭ್ಯಾಸವಾಗಬೇಕು. All the areas of life. ನಮ್ಮ ಜೀವನದ ಎಲ್ಲಾ ಕಾರ್ಯಗಳಲ್ಲಿ, health, wealth, ministry, anointing, everything we should get habituated to walk by faith. ಆರೋಗ್ಯದಲ್ಲಿಯೂ, ಅಭಿವೃದ್ಧಿಗಾಗಿಯೂ ಮತ್ತು ಸೇವೆಗಾಗಿ, ಅಭಿಷೇಕಕ್ಕಾಗಿ ಎಲ್ಲದರಲ್ಲಿ ನೋಡಿ ನಡೆಯದೆ ನಂಬಿಕೆಯಿಂದ ನಡೆಯುವಂತೆ ನಮಗೆ ಅಭ್ಯಾಸವಾಗಬೇಕು. Bible says without faith we cannot please you. ಬೈಬಲ್ ಹೇಳ್ತಿದೆ, ನಂಬಿಕೆ ಇಲ್ಲದೆ ನಾವು ನಿಮ್ಮ ದೇವರನ್ನು ಮೆಚ್ಚಿಸಕ್ಕಾಗಲ್ಲ. I pray all these precious people will be a mountain moving. They'll have a mountain moving faith, oh God. They'll move mountains in their life. ನಾನು ಪ್ರಾರ್ಥಿಸ್ತೇನೆ, ಎಲ್ಲ ಈ ಶ್ರೇಷ್ಠ ಜನರಿಗಾಗಿ ಅವರಲ್ಲಿ ಬೆಟ್ಟಗಳನ್ನು ಕದಲಿಸುವಂತ ನಂಬಿಕೆ ಇರ್ತದೆ. People will admire and say these are the heroes of faith and heroines of faith. ಜನರು ಇವರ ಜೀವನಗಳನ್ನು ನೋಡಿ ಹೊಗಳಿ ಹೇಳ್ತಾರೆ, ಇವರು ನಂಬಿಕೆಯ ಒಂದು ಉದಾಹರಣೆಗಳಾಗಿದ್ದಾರೆ, ಮಾದರಿಗಳಾಗಿದ್ದಾರೆ. Not only they will receive it, they'll teach people. They'll rise up the generation of faith. ನಂಬಿಕೆಯ ಬಗ್ಗೆ ಇವರು ಮಾತ್ರ ಕಲಿಯದೆ ಜನರಿಗೆ ಕಲಿಸ್ತಾರೆ, ನಂಬಿಕೆಯ ಒಂದು ಜನಾಂಗವನ್ನು ಎಬ್ಬಿಸ್ತಾರೆ. Thank you. In this world you want people to rise up as a heroes of faith. ನಿನಗೆ ವಂದನೆ. ಈ ಒಂದು ಕಾಲದಲ್ಲಿ ನಂಬಿಕೆಯ ಉದಾಹರಣೆಗಳಾಗಿ, ಮಾದರಿಗಳಾಗಿ ಇವರನ್ನು ಎಬ್ಬಿಸಬೇಕು ಅಂತ ನೀನು ಬಯಸಿದ್ದೀಯ. So the Father will be glorified. ತಂದೆಗೆ ಮಹಿಮೆ ಆಗುವಂತೆ. We will be called your disciples. ನಿನ್ನ ಶಿಷ್ಯರೆಂದು ನಾವು ಕರೆಯಲ್ಪಡುವಂತೆ In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.